ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. MES ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಈ ರೀತಿ ಅನೇಕ ಪ್ರತಿಭಟನೆಗಳು ಮೀಸಲಾತಿ ಬಗ್ಗೆ ಆಗ್ಬೋದು, ಇದೆಲ್ಲ ನಡೆದಿದೆ ಹಿಂದೆ ಎಲ್ಲ. ಈಗಲೂ ಕೂಡ ಕೆಲವು ಅಂತಹ ಪ್ರತಿಭಟನೆಗಳು ಆಗುವ ಸಾಧ್ಯತೆಗಳಿದ್ದಾವೆ, ಆಗ್ತವೆ ಅಂತ ನನಗೇನೂ ಗೊತ್ತಿಲ್ಲ. ಯಾಕೆಂದರೆ ಯಾರೂ ನಮ್ಮ ಆಫೀಸರ್ಸನ್ನು ಸಂಪರ್ಕ ಮಾಡಿ ಅವರು ಪರ್ಮಿಷನ್ ಕೇಳಬೇಕು, ಇನ್ನೂ ಕೂಡ ಅದು ಆಗಿಲ್ಲ. ಹಾಗಾಗಿ ಸ್ಪೆಸಿಫಿಕ್ಕಾಗಿ ನಾನು ಹೇಳೋಕ್ಕಾಗೋದಿಲ್ಲ ಆಗುತ್ತೆ ಅಂತೇಳಿ. ಆಗಬಹುದು, ಆಗದೇನೋ ಇರ್ಬೋದು. ಆದರೆ ನಮ್ಮ ತಯಾರಿ, ನಮ್ಮ ಪ್ರಿಪ್ರೇಷನು ಪೊಲೀಸ್ ಇಲಾಖೆ ವತಿಯಿಂದ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೇವೆ. ನಮ್ಮ ಸಿಬ್ಬಂದಿಯವರಿಗೆ ಊಟದ ವ್ಯವಸ್ಥೆ, ಅವರಿಗೆ ಬ್ಯಾರಕ್ಸ್ ಇಳ್ಕೊಳ್ಳೋದಕ್ಕೆ ಅದೆಲ್ಲವನ್ನು ಕೂಡ ನಾವು ಮಾಡಿದ್ದೇವೆ. ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲಿ ಬೆಳಗಾಂನಲ್ಲಿ ಅವರು ಅವರದೇ ಆದ ರೀತಿಯಲ್ಲಿ ಅಕೊಮಡೇಷನ್ಸ್ ಬಗ್ಗೆ ಇರ್ಬೋದು, VIP ಬಗ್ಗೆ ಮೂಮೆಂಟ್ಸ್ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಅವರು ನಮ್ಮವ್ರ ಜೊತೆ ಕಂಬೈನ್ಡ್ ಮೀಟಿಂಗ್ ಮಾಡಿ ಈಗಾಗಲೇ ಅವರು ಕೂಡ ಮಾಡ್ಕೊಂಡಿದ್ದಾರೆ. ಜಾಸ್ತಿ ಮಾಡ್ಬೋದು. ಭೇಟಿ ಮಾಡ್ತಾರೆ. ಗೀತಾ ಮಂದಿರ ಏನು ಕಲ್ಲಿನ ಕೆತ್ತನೆಯಲ್ಲಿ ಗೀತೆನ ಕೆತ್ತನೆ ಮಾಡಿದ್ದಾರೆ ಅದನ್ನು ಪೂರ್ತಿ ನೋಡಿ, ಅದಾದ ನಂತರ ಒಂದು ಸ್ಟೇಜ್ ಪ್ರೋಗ್ರಾಮ್ ಇದೆ ಅಲ್ಲೇ ಮಠದ ಮುಂದೆ. ಆ ಸ್ಟೇಜ್ ಪ್ರೋಗ್ರಾಮಲ್ಲಿ ಕೋಟಿ ಕಂಠ ಗಾಯನ ನಡೀತಾ ಇರುತ್ತೆ. ಅಲ್ಲಿ ಅದರ ಜೊತೆ ಭಾಗವಹಿಸ್ತಾರೆ. ಮತ್ತು ಒಂದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ ಅಲ್ಲಿ ಒಂದು ಸ್ಟೇಜ್ ಪ್ರೋಗ್ರಾಮಲ್ಲಿ. ಇದಾದ ನಂತರ ಅವರು ಇಲ್ಲಿಂದ ಮತ್ತೆ ಹೆಲಿಪ್ಯಾಡಿಗೆ ಹೋಗಿ, ಹೆಲಿಪ್ಯಾಡಿಂದ ಮಂಗಳೂರಿಗೆ ಹೋಗಿ ಮತ್ತೆ ಗೋವಾಗೆ ಹೋಗ್ತಾರೆ. ಹಾಂ, ಈಗಾಗಲೇ SPG ಅವರು ನಿನ್ನೆಯಿಂದ ನಮ್ಮ ಎಂಟೈರ್ ಪ್ರಿಪ್ರೇಷನ್ಸ್ನ ಚೆಕ್ ಮಾಡಿದ್ದಾರೆ. ಒಂದು ASL ಮೀಟಿಂಗ್ ಸಹ ಆಗಿದೆ. ಏನು ನಮ್ಮ ಸೆಕ್ಯುರಿಟಿ ಬಗ್ಗೆ ಏನೇನು ಕ್ರಮಗಳು ಕೈಗೊಂಡಿದ್ದೀವಿ ಅದನ್ನೆಲ್ಲ ಅವರಿಗೆ ತಿಳಿಸಿದ್ದೀವಿ. ಅವ್ರದ್ದು ಒಂದು ಗೈಡೆನ್ಸಲ್ಲಿ ಸಂಪೂರ್ಣವಾದ ಭದ್ರತೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನೀಡುವುದು. ನಮ್ಮ ಹೆಲಿಪ್ಯಾಡಿಂದ ರೋಡ್ ಶೋ ಆಗಲಿ ಅಥವಾ ಕೃಷ್ಣ ಮಠದಲ್ಲಿ, ಗೀತಾ ಮಂದಿರದಲ್ಲಿ ಹಾಗೂ ಪ್ರೋಗ್ರಾಮ್ ವೆನ್ಯೂನಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಬರುವಂಥ ಒಂದು ಕಾರ್ಯಕ್ರಮ ಇದ್ದು ರಸ್ತೆ ಇಕ್ಕರಣಗಳಲ್ಲೂ ಕೂಡ ಸಾರ್ವಜನಿಕರು ಅವ್ರನ್ನ ಸ್ವಾಗತಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಕೆಲವು ಕಡೆಗಳಲ್ಲಿ ನಮಗೆ ಪಾಸ್ ಕೊಡಿ ಅಂತ ಇದ್ದಾರೆ. ಪಾಸ್ ಇರ್ಬೋದು, ಇಲ್ಲದೆ ಇರ್ಬೋದು, ಮುಕ್ತವಾದಂಥ ಪ್ರವೇಶಗಳು ಎಲ್ಲ ಸಾರ್ವಜನಿಕರಿಗೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ಅಂದಾಜು 10 ಗಂಟೆ, ಇನ್ನೂ ಕೂಡ ಪ್ರಕಟ ಮಾಡ್ತಿರೋ ಸಮಯವನ್ನು 10 ಗಂಟೆ ಒಳಗೆ ಎಲ್ಲರೂ ಕೂಡ ಸಭಾಂಗಣದಲ್ಲಿ ಇರಬೇಕು. ಇಕ್ಕೆಲಗಳಲ್ಲಿ ರಸ್ತೆಯಲ್ಲಿರುವವರು ಅವರ ಬರುವ ಸಂದರ್ಭವನ್ನು ಗಮನದಲ್ಲಿ ಇಟ್ಟುಕೊಂಡು ಬಂದು ಅವರಿಗೆ ಸ್ವಾಗತ ಮಾಡಬೇಕು. ಎಲ್ಲೆಲ್ಲೂ ಕೂಡ ಕೇಸರಿ ಧ್ವಜ ಹಾರಬೇಕು. ಕೃಷ್ಣ ಭಕ್ತರು, ಮೋದಿ ಅಭಿಮಾನಿಗಳು, ರಾಷ್ಟ್ರ ಭಕ್ತರೆಲ್ಲರೂ ಒಟ್ಟಾಗಿ ಒಂದಾಗಿ ಬಂದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಬೇಕು. ಎಲ್ಲ ಇಡೀ ಉಡುಪಿಯೇ ಮತ್ತು ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನ ಹರಿದು ಬರುವಂಥ ವಾತಾವರಣ ಇದೆ. ಕೆಲವೊಂದು ಸಾಮಾನ್ಯ ಭದ್ರತಾ ತಪಾಸಣೆಗಳ ನಂತರ ನಾವು ಸಭಾಂಗಣಕ್ಕೆ ಪ್ರವೇಶ ಮಾಡ್ಬೋದು. ಯಾವುದೇ ರೀತಿಯ ನಿರ್ಬಂಧ ಇರುವುದಿಲ್ಲ. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ. ಎಲ್ಲ
ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ತಯಾರಿಗಳನ್ನು ನಮ್ಮ ಮಠದಿಂದ ಮತ್ತು ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಸ್ಥಳೀಯ BJPಯ ಎಲ್ಲ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀಬೇಕು ಎಂಬುದು ಪೂಜ್ಯ ಶ್ರೀಪಾದರ ಸಂಕಲ್ಪ ಆಗಿದೆ. ಬನ್ನಿ, ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬನ್ನಿ. ಶ್ರೀಯುತ ಸನ್ಮಾನ್ಯ ನರೇಂದ್ರ ಮೋದಿಯವರು ಆಗಮಿಸಬೇಕಿದ್ದಾರೆ. ಈ ಪ್ರಯುಕ್ತ ನಾವು ಉಡುಪಿಗೆ ಸ್ವಾಗತ ಹೇಳುವ ಒಂದು ನಿಟ್ಟಿನಲ್ಲಿ ಮರಳು ಶಿಲ್ಪದ ಮೂಲಕ ನಾವು ಅವರನ್ನು ಆತ್ಮೀಯವಾಗಿ ಅಭಿನಂದಿಸುತ್ತಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಮಗೆ ಪ್ರಪ್ರಥಮ ಬಾರಿಗೆ ನಮ್ಮ ಮಠಕ್ಕೆ ಈ ಪಾರಾಯಣ ಉದ್ದೇಶವಾಗಿ ಬರತಕ್ಕಂಥ ನಮ್ಮ ಪ್ರಧಾನಿಯವರಿಗೆ ನಮ್ಮ ಕಲಾಕೃತಿಯ ಮೂಲಕ ನಾವು ಸ್ವಾಗತಿಸುವ ಒಂದು ನಿಟ್ಟಿನಲ್ಲಿ ಈ ಮರಳು ಶಿಲ್ಪವನ್ನು ರಚಿಸಿದ್ದೇವೆ. ಜಿಲ್ಲೆ. ಇಲ್ಲಿಂದ ನಮ್ಮ ಶಾಲೆಯ ಸರಿಸುಮಾರು 15 ಮಕ್ಕಳು ಗಂಡು ಕಲೆ ಆದಂತಹ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯವರ ಒಂದು ಭಕ್ತಿಗೀತೆ, ಜಾನಪದ ನೃತ್ಯ, ಬಾಲರಂಗೋತ್ಸವ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದಾರೆ. ನಮ್ಮ ಶಾಲೆ ಇಡೀ ರಾಷ್ಟ್ರದಲ್ಲೇ ಒಂದು ಉತ್ತಮವಾದ ರಂಗೋತ್ಸವ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಆಗಿದೆ ಅಂತ ಹೇಳ್ಕೊಂಡು ನಮಗೆ ಭಾರಿ ಖುಷಿ ಆಯಿತು. ನಮ್ಮ ಶಾಲೆಯು ಸಹ ರಾಷ್ಟ್ರ ಮಟ್ಟದಲ್ಲಿ ಬಾಲರಂಗೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಗುರುತಿಸುವಿಕೆ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ಭಾರಿ ಸಂತೋಷ ಆಗುತ್ತೆ. ಬಾಲರಂಗೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆ ಆಯ್ಕೆ ಆಗಿದೆ. ರಾಷ್ಟ್ರ ಮಟ್ಟದಲ್ಲಿ ನಾವು ನೃತ್ಯವನ್ನು ಪ್ರದರ್ಶನ ಮಾಡ್ತೀವಿ. ಹಾಗೆ ಮಕ್ಕಳಿಗೆ ಸುಮಾರು 1 ತಿಂಗಳಿಂದ ಕಾಲ ತರಬೇತಿ ಕೊಡ್ತಿದ್ದೀವಿ. ಇದಕ್ಕೆ ನನ್ನ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲರೂ ಕೂಡ ಸಂಪೂರ್ಣವಾದ ಸಹಕಾರ ಕೊಡ್ತಿದ್ದಾರೆ. ಹಾಗೆ ಮಕ್ಕಳು ಕೂಡ ತುಂಬಾ ಅದ್ಭುತವಾದಂತಹ ಪ್ರತಿಭೆಗಳವರು ತಮ್ಮ ನೃತ್ಯವನ್ನ ಪ್ರದರ್ಶನ ನೀಡಲಿಕ್ಕೆ ಕಾಯ್ತಾ ಇದ್ದಾರೆ. ಮಕ್ಕಳು ಈ ಸಾರಿ ಮಧ್ಯಪ್ರದೇಶ ರಾಜ್ಯದ ಭೋಪಾಲ್ನಲ್ಲಿ ನಡೀತಾ ಇರುವಂತಹ ಒಂದು ಉತ್ಸವದಲ್ಲಿ ಕಂಸಾಳೆ ನೃತ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಆಯ್ಕೆಯಾಗಿರುವುದು ಅತ್ಯಂತ ಹೆಮ್ಮೆಯ ವಿಷಯ. ನಮ್ಮ ಶಾಲೆಯಿಂದ ತೆರಳುತ್ತಾ ಇರೋ ವಿದ್ಯಾರ್ಥಿನಿಯರ ತಂಡ ಕಂಸಾಳೆ ಜನಪದ ನೃತ್ಯವನ್ನ ಭೋಪಾಲ್ನಲ್ಲಿ ಪ್ರದರ್ಶನ ಮಾಡಲಿದೆ. ಇದು ಕರ್ನಾಟಕದಿಂದ ಆಯ್ಕೆಯಾಗಿರೋ ಏಕೈಕ ತಂಡ ಅನ್ನೋದು ನಮಗೆ ಅತ್ಯಂತ ಸಂತೋಷ ಹಾಗೂ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಒಂದು ಈ ನೆಲದ ಜನಪದ ಸೊಗಡಿನ ಕಲೆಯಾದಂಥ ಕಂಸಾಳೆ ನೃತ್ಯವನ್ನು ಕಲಿತು ಉತ್ತಮವಾಗಿ ಪ್ರದರ್ಶನ ಮಾಡಲಿದ್ದಾರೆ. ನಮಗೆ ಈ ಆಸಕ್ತಿ ತುಂಬಾ ಇತ್ತು, ನಾವು ಕಂಸಾಳೆ ಕಲಿಬೇಕು ಅಂತ. ನಾವು ಬೆಟ್ಟದಲ್ಲಿ ನೋಡಿದ್ವಿ ಈ ಒಂದು ನೃತ್ಯನ, ನಮ್ಗೆ ತುಂಬಾ ಆಸಕ್ತಿ ಇತ್ತು. ಅದಕ್ಕೆ ನಮ್ ಸರ್ರು ಸ್ಟೂಡೆಂಟ್ಗಳನ್ನ ಕರೆಸಿ ನಮ್ಗೆ ಅಭ್ಯಾಸ ಮಾಡಿಸಿದ್ರು. ನಾವು ಸುಮಾರು ಒಂದು 15 ದಿನದಿಂದನೂ ಅಭ್ಯಾಸ ಮಾಡ್ತಾ ಇದೀವಿ. ನಾವು ಕರ್ನಾಟಕದಿಂದ ಮಧ್ಯಪ್ರದೇಶಕ್ಕೆ ಹೋಗ್ತಾ ಇದೀವಿ. ನಾವ್ ಇಲ್ಲಿನ ಚಾಮರಾಜನಗರ ಜಿಲ್ಲೆಯ ಒಂದು ಕಲೆಯನ್ನ ನಾವು ಅಲ್ಲಿ ಮಧ್ಯಪ್ರದೇಶ ಬಾಲರಂಗೋತ್ಸವ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸ್ತೀವಿ. ಯಾವ್ದಾದ್ರು ಪ್ರತಿಭಾ ಕಾರಂಜಿ ಆಗಿರ್ಬೋದು, ತಾಲೂಕ್ ಮಟ್ಟದಲ್ಲಿ ಗೆಲ್ತಿದ್ವಿ, ಅದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ವಿ ಸ್ಕೂಲ್ನ. ಆದ್ರೆ ಈಗ ನಾವು ತಾಲೂಕಲ್ಲ, ಜಿಲ್ಲೆ ಅಲ್ಲ, ಡಿವಿಷನ್ ಅಲ್ಲ, ನಮ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಅದು ಆದರ್ಶ ಶಾಲೆಯ ಮಕ್ಕಳು ಅಂತಂದ್ರೆ ನನ್ಗೊಂಥರ ಖುಷಿ ವಿಚಾರ. ನಮ್ಮ ಶಾಲೆಯ ಒಂದು ಇದನ್ನ ಎತ್ತಿಡಿಬೇಕು ಅಂತ ಅನ್ಕೋತೀನಿ. ಮತ್ತೆ ಅಲ್ಲಿ ಗೆಲ್ತೀವಿ ಅಂತ ವಿಶ್ವಾಸ ನಂಗೆ ತುಂಬಾ ಇದೆ. ಮತ್ತೆ ಅಲ್ಲಿ ನಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡ್ತೀವಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ.
ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.